ಗೈಸ್, ನಮಸ್ತೆ ಪೀಪಲ್, ಎಲ್ಲ ಹೇಗಿದ್ದೀರಾ? ಆಬ್ವಿಯಸ್ಲಿ ಚೆನ್ನಾಗೇ ಇರ್ತೀರಾ. ಓಕೆ, ನಾನು ತುಂಬ ಲ್ಯಾಗ್ ಮಾಡಲ್ಲ ಇವತ್ತು, ಲ್ಯಾಗ್ ಮಂಜು ಥರ. ಸೊ ಬೇಗ ನಾವು ಬಿಗ್ ಬಾಸ್ ಎಪಿಸೋಡ್ಗೆ ಹೋಗ್ಬಿಡೋಣ. ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತಿನ ಬಿಗ್ ಬಾಸ್ ಒಂದು ಸ್ವಲ್ಪ ಓಕೆ ಓಕೆ ಅಂತ ಅನ್ನಿಸ್ತು ನನಗೆ. ಸೊ ಇನ್ಯಾಕ್ ತಡ, ಲೆಟ್ಸ್ ಎಂಟರ್ ಇನ್ ಟು ದ ಎಪಿಸೋಡ್. ಅದಕ್ಕಿಂತ ಮುಂಚೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೇವ್ ಟಾಕ್ಸ್. ಅಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೆ ಗೊತ್ತಾಗುತ್ತೆ ನೀವು ನೋಡ್ಬಿಟ್ಟು ಹೋದ್ರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಿಗ್ ಬಾಸ್ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬ್ರೋಗೌಡ ಮತ್ತು ರಘು ಅವರ ಫೇಸಸ್ ಇಂದ. ಸೊ ಬ್ರೋಗೌಡ ಮತ್ತು ರಘು ಅವ್ರ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಸೊ ರಘು ಗೌಡ ಅವರು ಅವರ ಪೇರೆಂಟ್ಸ್ ಸೂಸೈಡ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಅವರಿಗೆ ಫ್ಯಾನ್ ನೋಡಿದಾಗೆಲ್ಲ ಅವರೇ ನೆನಪಾಗ್ತಾರಂತೆ. ಆಬ್ವಿಯಸ್ಲಿ ನಮ್ಮ ಜೀವನದಲ್ಲಿ ಯಾವ ಕಹಿ ಘಟನೆ ಏನು ನಡೆದಿರುತ್ತೆ ಅದ್ರ ರಿಲೇಟೆಡ್ ಏನು ನೋಡಿದ್ರು ನಮ್ಗೆ ಅದೇ ಥರ ಅನಿಸ್ತಾ ಇರುತ್ತೆ. ಅದೇ ನೆನಪಾಗುತ್ತೆ. ಸೊ ಅವರು ಅತಿ ಹೆಚ್ಚು ತುಂಬ ಫ್ಯಾನ್ ನೋಡ್ತೀರಾ, ಮೇಲ್ಗಡೆ ನೋಡ್ತೀರಾ, ಕೆಳಗಡೆ ಬೋರ್ಲ್ ಹಾಕೊಂಡೇ ಮಲ್ಕೋತಾರಂತೆ ಯಾವಾಗಲೂ. ಸೊ ದಿಸ್ ವಾಸ್ ಅ ಫನ್, ಬ್ರೋಗೌಡ ಅವ್ರು ಹೇಳಿದ್ದು. ಸೊ ನೆಕ್ಸ್ಟ್ ಇವ್ರು ಈ ಥರ ಮಾತಾಡ್ಕೋತಾರೆ. ಇನ್ನೊಂದು ಕಡೆ ದಿವ್ಯಾ ಸುರೇಶ್ ಮತ್ತು ಧನುಷ್ ಅವರು ಬೆಡ್ ಮೇಲೆ ತುಂಬ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ದಿವ್ಯಾ ಅವ್ರು ಬರೀ ತಲೆಯಲ್ಲಿ ಫುಲ್ಲು ಬರೀ ಗ್ಲಾಮರಸ್ ಅನ್ನೋದೇ ಫಿಕ್ಸ್ ಆಗಿಬಿಡುತ್ತೆ. ಯಾಕಪ್ಪ ಅಂತೀರಾ? ಸೊ ಎಲ್ಲರೂ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯಾ, ಹಿಂಗಿದ್ಯಾ ಅಂತ ಹೇಳೋದ್ರಿಂದ ಅವ್ರ ತಲೆಯಲ್ಲಿ ಏನು ಕೂತ್ಕೊಂಡಿದೆ, ಇವರೆಲ್ಲ ಹಿಂಗೆ ಅಂದು ಎಲ್ಲಿ ನನ್ನ ಗ್ಲಾಮರಸ್ ಆಗೇ ಫಿಕ್ಸ್ ಮಾಡಿಬಿಡ್ತಾರೋ, ಏನು ಕೆಲಸ ಮಾಡಲ್ಲ ಅವಳು, ಬರೀ ರೆಡಿ ಆಗಿಬಿಟ್ಟು ಗೊಂಬೆ ಥರ ಕೂತ್ಕೊಂಡಿರ್ತಾಳೆ ಅನ್ನೋ ಥರ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಶೋಕಿ ರಾಣಿ, ಎಲ್ಲೆಲ್ಲ ಜನ ಶೋಕಿ ರಾಣಿ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಭಯ ಪಡ್ತಿದ್ದಾರೆ. ಸೊ ಅಷ್ಟೇ. ಸೊ ಇವ್ರ ಕಾನ್ವರ್ಸೇಷನ್ ಮುಗಿದ ತಕ್ಷಣ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗಿದ ತಕ್ಷಣ ಬಿಗ್ ಬಾಸ್ ಫುಲ್ ಒಳ್ಳೆ ಜೋಶಲ್ಲಿ ಒಳ್ಳೆ ಬಜರಂಗಿ ಸಾಂಗ್ ಪ್ಲೇ ಮಾಡ್ತಾರೆ. ಸೊ ಜೈ 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 ಬಜರಂಗಿ, ಎಲ್ಲರೂ ಈ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡಿ ಮುಗಿದ ತಕ್ಷಣ ವಾಶ್ರೂಮಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಸೊ ವಾಶ್ರೂಮಲ್ಲಿ ಏನು ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಅಂತಂದರೆ, ನಮ್ಮ ಲ್ಯಾಗ್ ಮಂಜು ಅವರು ಬ್ರಷ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಧನುಷ್ ಅವರು ಸ್ನಾನ ಮುಗಿಸ್ಕೊಂಡು ಆಚೆ ಬರ್ತಾರೆ. ಆಚೆ ಬಂದಿದ ತಕ್ಷಣ ಫುಲ್ ಮೇಕಪ್ಪಲ್ಲಿ ಇರ್ತಾರೆ. ಲ್ಯಾಗ್ ಮಂಜೂರು ಒಂದು ಕ್ಷಣ ಫುಲ್ ಶಾಕ್ ಆಗಿಬಿಡ್ತಾರೆ. ನೀವು ಸ್ನಾನಕ್ಕೆ ಹೋಗಿ ಮೇಕಪ್ ಮಾಡ್ಕೊಂಬಂದ್ರ ಅಂತ ಕೇಳ್ತಾರೆ. ಸೊ ಅವ್ರಂದ್ಬಿಟ್ಟು ಇಲ್ಲ ನಾನು ಮೇಕಪ್ ಮಾಡ್ಕೊಂಡೆ ಸ್ನಾನಕ್ಕೆ ಹೋಗಿದ್ದೆ ಅಂತಾರೆ. ಸೊ ದಿಸ್ ವಾಸ್ ಫನಿ. ಮೇಕಪ್ ಮಾಡಿಕೊಂಡು ಸ್ನಾನಕ್ಕೆ ಹೋಗ್ತಾರಾ ಅಂತ ಒಂದು ವಿಯರ್ಡ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಲ್ಯಾಗ್ ಮಂಜೂರು. ಯಾಕಂಗೆ ಮತ್ತು ಸ್ನಾನ ಮಾಡೋವಾಗ ಮುಖ ತೊಳೆಯೋದು? ಇಲ್ಲ, ಸ್ನಾನಕ್ಕಿಂತ ಮುಂಚೆ ಮೇಕಪ್ ಮಾಡ್ಕೊಂಡು ಹೋಗೋದು, ಸ್ನಾನ ಮಾಡೋವಾಗ ಬರೀ ಫೇಸ್ ವಾಶ್ ಮಾಡಿದಿರಾ, ಇನ್ನು ಬಾಡಿ ವಾಶ್ ಮಾಡ್ಕೊಂಡು ಬರೋದು ಅಂತ ಅಂದರು. ಸೊ ಇವ್ರಿಗೆ ಶಾಕ್ ಆಗಿಬಿಡುತ್ತೆ. ಶಾಕ್ ಆಗಿ ಪಟ್ ಅಂತ ಹೊರಗಡೆ ಹೋಗಿ ಎಲ್ಲ ಯಾರ್ಯಾರು ಯೋಗಾಸನ ಅದು ಇದು ಮಾಡ್ತಿರ್ತಾರೆ ಎಲ್ಲರಿಗೂ ಹೇಳ್ಬಿಡ್ತಾರೆ. ನಮ್ಮ ಪ್ರಶಾಂತ್ ಅವ್ರಿಗೆ ಗೊತ್ತಲ್ವ, ಮೊದಲೇ ಎಕ್ಸ್ಟ್ರಾಡಿನರಿ. ಸೊ ಇವ್ರು ಹೇಳಿದ ಕಮೆಂಟಿಗೆ ಅವರು ಸ್ನಾನಕ್ಕೆ ಮುಂಚೆ ಏನೋ ಮೇಕಪ್ ಮಾಡ್ಕೊಂಡು ಹೋಗೋದಲ್ಲ, ಅವ್ರು ಸ್ನಾನ ಮಾಡಿದ್ರೆ ಆ ಮೇಕಪ್ ತೆಗಿಯೋಕ್ಕೆ 1 ವರ್ಷ ಬೇಕು ಅಂತಾರೆ. ಬೇಕಿತ್ತ ಇದೆಲ್ಲ? ಸರಿ ಆಯಿತು ಬಿಡಿ. ಅದೇ ಥರ ಆ ಕಾನ್ವರ್ಸೇಷನ್ ಆದಮೇಲೆ ಇನ್ನೊಂದು ಕಾನ್ವರ್ಸೇಷನ್ ಮತ್ತೆ ವಾಶ್ರೂಮಲ್ಲಿ ನಡೆಯುತ್ತೆ. ಸೊ ಬ್ರೋಗೌಡ, ರಾಜೀವ್, ಪ್ರಶಾಂತ್ ಇವರೆಲ್ಲ ವಾಶ್ರೂಮಲ್ಲಿ ಇರ್ತಾರೆ. ಬ್ರೋಗೌಡ ಇಟ್ಕೊಂಡು ರಾಜೀವ್ ಅವ್ರಿಗೆ, ಸೊ ನನ್ನ ಕ್ಯಾಪ್ಟನ್ಸಿಯಲ್ಲಿ ನಾನು ತುಂಬ ಸ್ಮೂತಾಗಿ ನಡ್ಸ್ಕೊಂಡು ಹೋಗ್ತಿದ್ದೀನಿ, ಅದೇ ರಾಜೀವ್ ಅವ್ರ ಕ್ಯಾಪ್ಟನ್ ಆದರೆ ಬರೀ ಕೈಯಲ್ಲೇ ಮಾತಾಡ್ತಾರೆ ಅಂತ ಅಂತಿರ್ತಾರೆ. ಸೊ ಅದೇ ಟೈಮಲ್ಲಿ ಶಿವಪೂಜೆ ಅವರು, ನೀವಿಬ್ಬರು ಬಿಡಿ, ಪ್ರಶಾಂತ್ ಅವ್ರು ಏನಾದರೂ ಕ್ಯಾಪ್ಟನ್ ಆದರೆ ನಾವು ಸತ್ವಿ ಅಂತ ಅಂತಾರೆ. ಸೊ ಅದೇ ಟೈಮಲ್ಲಿ ಪ್ರಶಾಂತ್ ಬಂದ್ಬಿಟ್ಟು, ನಾನು ತುಂಬ ಡೆಲಿಗೇಟೆಡ್, ಲೈಕ್ ಎಲ್ಲರಿಗೂ ಕೆಲಸ ಮಾಡಬೇಕು, ಕೆಲಸ ಮಾಡಿ ನನಗೆ ಒಪ್ಪಿಸ್ಬೇಕು ಅಷ್ಟೇ, ನಾನು ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತೀನಿ ಅದು ಇದು ಅಂತ ಕೊಚ್ಕೋತಾ ಇರ್ತಾರೆ. ಸೊ ಅದೇ ಟೈಮಲ್ಲೇ ನಮ್ಮ ನಿಧಿ ಅವ್ರಿಗೆ ಗೊತ್ತಲ್ವಾ, ನಿಧಿ ಒಳ್ಳೆ ಆಪ್ ಇಡ್ತಾರೆ. ಸೊ ನೀವು ಕ್ಯಾಪ್ಟನ್ ಆಗ್ದಿರೇ ಕ್ಯಾಪ್ಟನ್ ಥರ ಬಿಹೇವ್ ಮಾಡ್ತೀರಾ, ಇನ್ನು ಕ್ಯಾಪ್ಟನ್ ಆಗಿಬಿಟ್ರೆ ಹೆಂಗೋ ಅಂತ. ದಟ್ ವಾಸ್ ರಿಯಲಿ ಎ ಗುಡ್ ಆಪ್. ಸೊ ಒಳ್ಳೆ ಆಪ್ ಇಡ್ತಾರೆ. ನೆಕ್ಸ್ಟ್, ಸೊ ಇಲ್ಲಿ ಕಿಚನಲ್ಲಿ ಬ್ರೋಗೌಡವ್ರು ಯಾಕೋ ಇವತ್ತು ತುಂಬ ಫೋಕಸ್ಡ್ ಆಗಿದ್ದಾರೆ, ತುಂಬ ಫುಲ್ ಕ್ಯಾಪ್ಟನ್ಸಿ ಫಾರ್ಮಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಕಿಚನಲ್ಲಿ ಬಂದ್ಬಿಟ್ಟು ಕಿಚ್ಚಾಡ್ತಾ ಇರ್ತಾರೆ, ಅದು ಮಾಡಲ್ಲ, ಕೆಲಸ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ. ನೆಟ್ಟಿಗೆ ಮೇಕಪ್ನ ಎಷ್ಟು ಡೀಟೇಲಿಂಗ್ ಆಗಿ ಮಾಡ್ತಾರೋ ಅದೇ ಥರ ಡೀಟೇಲ್ಡ್ ಆಗಿ ಕೆಲಸದಲ್ಲಿ ಇದ್ರೆ ನಾನು ಏನು ಮಾತಾಡಲ್ಲ ಅಂತ. ಸೊ ಇದನ್ನು ಗೀತಾ ಅವರು ಸಮಾಧಾನ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಯಾಕೋ ಬ್ರೋಗೌಡ ಅವ್ರು ಬೆಳಿಗ್ಗೆನೇ ತುಂಬ ಫ್ಯೂರಿಯಸ್ ಆಗಿದ್ರು ಅಂತ ಅನ್ಸುತ್ತೆ. ಸೊ ಅದಾದ್ಮೇಲೆ ಕೂಡ ಮುಂದೆ ಬರುತ್ತೆ ಬ್ರೋಗೌಡ ಅವ್ರಿಗೆ ಇವತ್ತು ಏನೇನೆಲ್ಲ ಮಾಡ್ತಾರೆ. ಇವಾಗ ಬೆಳಿಗ್ಗೆನೆ ಹಂಚ ಮೇಲೆ ಕುತ್ಕೊಂಡಿದ್ರು, ಗ್ಯಾಸ್ ಮೇಲೆ. ನೋಡೋಣ. ಸೊ ನೆಕ್ಸ್ಟ್ ಸಾಕು. ಓಕೆ, ನೆಕ್ಸ್ಟ್ ವಾಶ್ರೂಮ್. ಇವತ್ತೆಲ್ಲ ಬೆಳಿಗ್ಗೆ ಫುಲ್ ವಾಶ್ರೂಮ್ ಸೀನ್ಸೇ ತೋರಿಸ್ತಾ ಇದ್ರು. ಸೊ ವಾಶ್ರೂಮಲ್ಲಿ ಮತ್ತೆ ಧನುಷ್ ಅವ್ರು ಹೆಂಗೋ ಮೇಕಪ್ ಮಾಡಿ ಬಂದು ಕೂತ್ಕೊಂಡಿದ್ರು. ಪ್ರಶಾಂತ್ ಅವ್ರು ಹೋಗ್ಬಿಟ್ಟು, ನೀವು ಮೇಕಪ್ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಇವತ್ತು, ನಿಮ್ಮ ಕಣ್ಣು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು. ಆ್ಯಂಡ್ ಅದೇ ಟೈಮಲ್ಲಿ ಪ್ರಶಾಂತ್ ಆದಮೇಲೆ ಲ್ಯಾಗ್ ಅವರು, ಇಲ್ಲಿ ಮಚ್ಚ ಇತ್ತಲ್ಲ ಫುಲ್ ಕವರ್ ಮಾಡಿಬಿಟ್ಟಿದ್ರಾ ಅಂತ ರೇಗಿಸ್ತಾ ಇರ್ತಾರೆ. ಆ್ಯಂಡ್ ಅದೇ ಟೈಮಲ್ಲಿ ಪ್ರಶಾಂತ್ ಅವರು ಧನುಷ್ ಅವ್ರಿಗೆ ರೈಟ್ ಸೈಡ್ ಇಲ್ಲಿ ನೆಕ್ ಕೆಳಗಡೆ ಒಂದು ಹಾರ್ಟ್ ಸಿಂಬಲ್, ಹಾರ್ಟ್ ಟ್ಯಾಟು ಹಾಕ್ಸ್ಕೊಂಡಿರ್ತಾರೆ. ಸೊ ಅದನ್ನ ನೋಡ್ಬಿಟ್ಟು ಪ್ರಶಾಂತ್ ಅವರು ಹಾರ್ಟ್ ಮೇಲೆ ಹಾರ್ಟ್ ಅಂತಾರೆ. ಆ್ಯಕ್ಚುಲಿ ಪ್ರಶಾಂತ್ ಅವರೇ ಹಾರ್ಟ್ ಇರೋದು ಲೆಫ್ಟ್ ಸೈಡ್, ರೈಟ್ ಸೈಡ್ ಅವ್ರು ಟ್ಯಾಟು ಹಾಕ್ಸ್ಕೊಂಡಿರೋದು. ಸೊ ಹಾರ್ಟ್ ಮೇಲೆ ಹಾರ್ಟ್ ಅಲ್ಲ ಅದು. ಪ್ರಶಾಂತ್ ಒಂದು ಸ್ವಲ್ಪ ಎಲ್ಲೋ ಲಾಜಿಕ್ ಮಿಸ್ ಆದ್ರು ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್
ಆ್ಯಂಡ್ ಇದೆಲ್ಲ ಕಾನ್ವರ್ಸೇಷನ್ ಮುಗಿಯುತ್ತೆ. ಕಾನ್ವರ್ಸೇಷನ್ ಆದಮೇಲೆ ಕಿಚನಲ್ಲಿ ಮತ್ತೆ ಒಂದು ಫನ್ನಿ ಇನ್ಸಿಡೆಂಟ್ ನಡೀತಾ ಇರುತ್ತೆ ಲಾಗ್ ಮಂಜು ಮತ್ತು ದಿವ್ಯಾ ಅವ್ರ ಮಧ್ಯೆ. ಅದು ಫನ್ನಿ ಇನ್ಸಿಡೆಂಟ್ ನಾರ್ಮಲ್, ಅದು ಚಿಕ್ಕ ಪುಟ್ಟ ಏನೋ ಅವ್ರು ಹಾಡು ಹೇಳ್ತಾ ಇರ್ತಾರೆ, ಇವ್ರದ್ದು ಸೊನಾಲಿ ಬೇಂದ್ರೆ ಅಂತಾರೆ, ಅವ್ರು ಬರ್ತಾರೆ ಡ್ಯಾನ್ಸ್ ಮಾಡ್ತಾರೆ, ಏನೋ ಆ ಥರ ಒಂದು ನಾರ್ಮಲ್ ಫನ್ನಿ ಇನ್ಸಿಡೆಂಟ್ ನಡೆಯುತ್ತೆ. ಅದಾದಮೇಲೆ ಇನ್ನೊಂದು ಫನ್ನಿ ಇನ್ಸಿಡೆಂಟ್ ಮತ್ತೆ ಲಿವಿಂಗ್ ರೂಮಲ್ಲಿ ನಡೆಯುತ್ತೆ. ಏನು ಅಂತಂದರೆ ಎಲ್ಲರೂ ಕನ್ನಡದಲ್ಲೇ ಮಾತಾಡೋಣ, ಯಾರು ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಬಾರ್ದು ಅಂತ. ಸೊ ಈ ಥರ ಮಾತಾಡುವಾಗ ಯಾರು ಫಸ್ಟ್ ಬಂದ್ಬಿಟ್ಟು ಲಾಗ್ ಮಂಜು ಮತ್ತು ಯಾರಪ್ಪ ಅಂತ ರಾಜೀವ್ ಅವರು ಇಂಗ್ಲೀಷಲ್ಲಿ ಮಾತಾಡ್ಬಿಡ್ತಾರೆ. ಸೊ ಅವರಿಗೆ ಪನಿಷ್ಮೆಂಟ್ ಏನು ಅಂದರೆ ಬಸ್ಗೆ ತೆಗಿಬೇಕು. ಸೊ ಈ ಥರ ಒಂದು ಎಂಟರ್ಟೈನ್ಮೆಂಟ್ ನಡೀತಾ ಇರ್ತವೆ, ಅವರೇ ಎಂಟರ್ಟೈನ್ ಮಾಡ್ಕೋತಾ ಇರ್ತಾರೆ. ಸೊ ಅದಾಗಿದ ತಕ್ಷಣ ನೆಕ್ಸ್ಟ್ ಇದೇ ಟೈಮಲ್ಲೇ ಒಂದು ಒಳ್ಳೆ ಇನ್ಸಿಡೆಂಟ್ ನಡೀತೆ. ಏನಪ್ಪ ಅಂತಂದರೆ ನಿನ್ನೆ ರಘು ಅವ್ರು ಹೇಳ್ದಾಗೆ ಇವತ್ತು ಶುಭಾ ಪೂಂಜಾ ಅವ್ರ ಮುಂದೆ ಕನ್ಫೆಸ್ ಮಾಡ್ಕೋತಾರೆ. ಏನು ಅಂತಂದರೆ ನಾನು ನಿಮ್ಮ ಎಲ್ಲ ವೀಡಿಯೋಸ್ ಆಗಲಿ ಏನೋ ಒಂದು ಹೊರಗಡೆ ಇದ್ದಂಥ ಗಾಸಿಪ್ಸ್ ಅಥವಾ ರೂಮರ್ಸಿಂದ ನಾನು ಒಂದು ಜಡ್ಜ್ಮೆಂಟಿಗೆ ಬಂದ್ಬಿಟ್ಟಿದೆ. ಇವನ್ ಐ ವಾಸ್ ಅ ಜಡ್ಜ್ಮೆಂಟಲ್ ಟುವರ್ಡ್ಸ್ ಯು. ಸೊ ಅದು ಇಲ್ಲಿಗೆ ಬಂದಾದ್ಮೇಲೆ ತಪ್ಪು ಅಂತ ಅನ್ನಿಸ್ತು. ನಿಮ್ಮನ್ನು ಮಾತಾಡಿ ಆದಮೇಲೆ ಅದೆಲ್ಲ ಹೋಗ್ಬಿಡ್ತು ನನಗೆ. ಸೊ ಐ ಆಮ್ ವೆರಿ ಸಾರಿ ಫಾರ್ ಬೀಯಿಂಗ್ ಜಡ್ಜ್ಮೆಂಟಲ್ ಅಬೌಟ್ ಯು ಅಂತ ಅಂತಾರೆ. ಸೊ ಶುಭಾ ಪೂಂಜಾ ಅವರು ತುಂಬ ಕಂಪೋಸ್ಡ್ ಆಗಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ದಟ್ ವಾಸ್ ರಿಯಲಿ ಅ ನೈಸ್ ಗೆಸ್ಚರ್ ಅಬೌಟ್ ಶುಭಾ ಆ್ಯಂಡ್ ರಿಯಲಿ ಅ ನೈಸ್ ಗೆಸ್ಚರ್ ಫಾರ್ ರಘು ಟುವರ್ಡ್ಸ್ ಶುಭಾ ಕೂಡ. ದಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ನೆಕ್ಸ್ಟ್ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ. ಬಿಗ್ ಬಾಸ್ ಟಾಸ್ಕ್ ಅದೇ ಕಂಟಿನ್ಯೂ ಆಗ್ತಿದ್ದೆಲ್ಲ, ಅದೇ ಬಿಗ್ ಬಾಸ್ ನಾಮಿನೇಷನ್ ಟಾಸ್ಕು. ಐ ಥಿಂಕ್ ಈ ವಾರ ಯಾರು ಎಲಿಮಿನೇಟ್ ಆಗಲ್ಲ, ಯಾಕಂದರೆ ಎಲಿಮಿನೇಷನ್ ಇದ್ದರೆ ಊಟಲ್ಲಿ ತೋರಿಸ್ಬೇಕಾಗಿತ್ತು ವೋಟಿಂಗ್ಗೆ. ಸೊ ವೋಟಿಂಗ್ ಪೋಲ್ಸ್ ಏನು ಬರ್ತಾಯಿಲ್ಲ. ಸೊ ನೋ ಎಲಿಮಿನೇಷನ್, ನಥಿಂಗ್. ಸೊ ಯಾರು ನಾಮಿನೇಟ್ ಆಗಿರೋರು ಯಾರಾದರೂ ಒಬ್ಬನ ಸೆಲೆಕ್ಟ್ ಮಾಡ್ಕೊಂಡು ಯಾರು ಆಪೋನೆಂಟ್ ಜೊತೆ ಟಾಸ್ಕ್ ಆಡಬೇಕು. ಸೊ ಇದು ಬಂದ್ಬಿಟ್ಟು ನಿಧಿ ಅವರು ದಿವ್ಯಾ ಯು ಅಂದರೆ ನಮ್ಮ ಪ್ರಿಟಿ ದಿವ್ಯಾ ಅವ್ರ ಜೊತೆ ಟಾಸ್ಕ್ ಮಾಡೋಕೆ ಒಪ್ಕೋತಾರೆ. ಸೊ ಟಾಸ್ಕ್ ಬಂದ್ಬಿಟ್ಟು ಏನೂ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ಟಬ್ಬಲ್ಲಿ ಒಂದಷ್ಟು ಟಿ ಶರ್ಟ್ಸ್ ಇಟ್ಟಿರ್ತಾರೆ. ಸೊ ಆ ಟಿ ಶರ್ಟ್ನ ಹಾಕ್ಕೊಂಡು ಈ ಕಡೆ ಎಂಡಿಂದ ಆ ಕಡೆ ಎಂಡ್ವರೆಗೂ ಸ್ವಿಮ್ ನಡ್ಕೊಂಡು ಹೋಗಿ ಅಲ್ಲೊಂದು ಬೆಲ್ ಇರುತ್ತೆ, ಗಂಟೆ ಹೊಡೆದ್ಬಿಟ್ಟು ಈ ಕಡೆ ಬರಬೇಕು. ಸೊ ಈ ಥರ ಹೋಗಿ ಬಂದು ಟಿ ಶರ್ಟ್ಸ್ ಹಾಕ್ಕೊತಾ ಹೋಗಬೇಕು. ಸೊ ಫೈನಲಲ್ಲಿ ಯಾರು ಎಷ್ಟು ಟಿ ಶರ್ಟ್ಸ್ ಹಾಕ್ಕೊಂಡಿರ್ತಾರೋ ಅವರೇ ವಿನ್ನರ್. ಸೊ ಆ್ಯಕ್ಚುಲಿ ಟಾಸ್ಕ್ ಸ್ಟಾರ್ಟ್ ಆದಾಗ ನಿಧಿ ಅವರು ತುಂಬಾ ಸ್ಲೋ ಆಗಿ ಹೋಗ್ತಾ ಇರ್ತಾರೆ. ಎಲ್ಲರೂ ಶಾಕಿಂಗು, ಏನು ಇವರು ಸ್ಟಾರ್ಟಿಂಗಲ್ಲೇ ಇಷ್ಟೊಂದು ಸ್ಲೋ ಆಗಿ ಹೋಗ್ತಾ ಇದ್ದಾರಲ್ಲ ಅಂತ. ಆ್ಯಂಡ್ ದಿವ್ಯಾ ಅವರು ತುಂಬ ಚೆನ್ನಾಗಿ ಟಾಸ್ಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ನಡೀತೆ. ಏನಪ್ಪ ಅಂದರೆ ಟಾಸ್ಕಲ್ಲಿ ನಿಧಿ ಅವರು ದಿವ್ಯಾನ ಚೂಸ್ ಮಾಡಿದ ತಕ್ಷಣ ನಮ್ಮ ಪ್ರಶಾಂತ್ ಅವರು ತುಂಬ ಎಕ್ಸ್ಟ್ರಾ ಕೇರ್ ತಗೊಂಡು ಹೋಗಿ ದಿವ್ಯಾ ಹತ್ರ, ಅವಳು ತುಂಬಾ ವೀಕ್ ಇದ್ದಾಳೆ, ಫಿಸಿಕಲಿ ವೀಕ್ ಇದ್ದಾಳೆ, ಆದಷ್ಟು ಟ್ರೈ ಮಾಡು, ಅವ್ರ ಜೊತೆ ತುಂಬ ಚೆನ್ನಾಗಿ ಕಾಂಪಿಟೇಟ್ ಮಾಡು, ವಿನ್ ಆಗಬೇಕು, ನನ್ನ ಕಡೆ ತಿರುಗಿ ನೋಡು, ನಾನು ಹಿಂಟ್ಸ್ ಕೊಡ್ತಾ ಇರ್ತೀನಿ, ಅದು ಇದು ಅಂತ ತುಂಬ ಮೋಟಿವೇಟ್ ಮಾಡ್ತಾರೆ. ಮೋಟಿವೇಟ್ ಮಾಡೋದೇನೋ ಸರಿ, ಎಲ್ಲ ವಿಷಯದಲ್ಲೂ ಮೂಗು ತೋರಿಸ್ಬೇಕಂತ ಹೋಗ್ತಾರೆ. ಈ ಪ್ರಶಾಂತ್ ಅವರು ನಿಜವಾಗ್ಲೂ ಬೇರೆಯವ್ರ ವಿಷಯದಲ್ಲಿ ಮೂಗು ತೋರಿಸೋದ್ರಿಂದನೇ ಕೆಟ್ಟವರಾಗ್ಬಿಡ್ತಾರೆ ನನಗಂತೂ. ಆ್ಯಂಡ್ ಮೋರ್ ಓವರ್ ತುಂಬಾ ಡಾಮಿನೇಟಿಂಗ್ ಆಗಿದ್ದಾರೆ. ಇದಂತೂ ಮನೇಲಿ ತುಂಬಾ ಡಿಸ್ಕಷನ್ಸ್ ನಡೀತಾ ಇದೆ. ಆ್ಯಂಡ್ ಮುಂದೆ ಹೇಳ್ತೀನಿ ಏನು ಡಿಸ್ಕಷನ್ ಅಂತ. ಆ್ಯಂಡ್ ಟಾಸ್ಕ್ ಮಧ್ಯದಲ್ಲಿ ಬಿಟ್ಟಿದ್ರು. ಸೊ ಟಾಸ್ಕಲ್ಲಿ ತುಂಬಾ ಸ್ಲೋ ಆಗಿ ಮಾಡ್ತಿರ್ತಾರೆ. ಬಟ್ ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್ ಅಂತಾರಲ್ವ, ಅದೇ ಥರ ಫೈನಲ್ ಆಗಿ ಬಂದಿದ ತಕ್ಷಣ ಟಾಸ್ಕ್ ಮುಗಿದ ತಕ್ಷಣ ಇಬ್ಬರ ಹತ್ರನೂ ಈಕ್ವಲ್ ಟಿ ಶರ್ಟ್ಸ್ ಇರುತ್ತೆ. ಲೈಕ್ ಇಬ್ಬರೂ 10 ಟಿ ಶರ್ಟ್ಸ್ ಹಾಕೊಂಡಿರ್ತಾರೆ. ಸೊ ಟೈ ಬ್ರೇಕರ್ ಗೇಮ್ ಒಂದು ಆಡಬೇಕಾಗುತ್ತೆ ಫೈನಲಿ. ಸೊ ಟೈ ಬ್ರೇಕರ್ ಗೇಮಲ್ಲಿ ದಿವ್ಯಾ ಅವ್ರು ವಿನ್ ಆಗ್ತಾರೆ. ಆ್ಯಂಡ್ ನಿಧಿ ಅವರು ಆಬ್ವಿಯಸ್ಲಿ ಮತ್ತೆ ನಾಮಿನೇಷನ್ಸಲ್ಲೇ ಇರ್ತಾರೆ. ಸೊ ಅದಾಗಿದ ತಕ್ಷಣ ಒಂದು ಮತ್ತೆ ಫನ್ನಿ ಕಾನ್ವರ್ಸೇಷನ್ ದಿವ್ಯಾ ಮತ್ತು ಮಂಜು ಅವ್ರದ್ದು ಫನ್ನಿ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇದು ಟಾಸ್ಕ್ ಆಗಿದ ತಕ್ಷಣ ಈ ನಿರ್ಮಲಾ ಅವ್ರು ಯಾಕೋ ಮ್ಯಾಚ್ ಫಿಕ್ಸಿಂಗ್ ಮಾಡೋಕ್ಕೆ ಮನೆ ಒಳಗಡೆ ಬಂದಂಗೆ ಅನಿಸ್ತಾ ಇದೆ ನನಗೆ. ಎಲ್ಲರೂ ಈ ಮಂಜು ನಿರ್ಮಲಾ, ದಿವ್ಯಾ ಮತ್ತು ಶುಭ ಪೂಂಜಾ ಅವ್ರು ಕೂತಿರ್ತಾರೆ. ಕರೆದ್ಬಿಟ್ಟು ಮಂಜುನ ನಿನ್ಗೆ ಹೇಳ್ಬೇಕೇನೋ, ಶುಭ ಪೂಂಜಾ ಅಂತ ತೋರಿಸ್ಬಿಟ್ಟು ನಿನ್ಗೆ ಹೇಳ್ಬೇಕೇನೋ, ನೋಡೋಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಅದು ನೋಡು ಇದು ನೋಡು, ಇದೆಲ್ಲ ಬೇಕಾ? ಹೋಗಿರೋದು ಎಲ್ಲಿಗೆ? ಬಿಗ್ ಬಾಸ್ ಮನೆಗೆ. ಮಾಡ್ತಿರೋದೇನು ಮ್ಯಾಚ್ ಫಿಕ್ಸಿಂಗ್ ಬೇಕಾ ಇದು? ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ನಿರ್ಮಲಾ ಅವ್ರು ಒಂದು ಸ್ವಲ್ಪ ಓವರು, ಓಕೆ ಫೈನ್, ಅದು ಒಂದು ಸ್ವಲ್ಪ ಯಾರಿಗಾದ್ರೂ ಇಷ್ಟ ಆಗಿರ್ಬೋದೇನೋ, ನನಗಂತೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಅದಾಗಿದ ತಕ್ಷಣ ನೆಕ್ಸ್ಟ್ ಮತ್ತೆ ಏನಾಗುತ್ತೆ, ಸೊ ನೆಕ್ಸ್ಟ್ ಮತ್ತೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಟಾಸ್ಕ್ ಬಂದ್ಬಿಟ್ಟು ಧನುಶ್ರೀ ಅವ್ರು ತಗೋತಾರೆ. ಧನುಶ್ರೀ ವರ್ಸಸ್ ಗೀತಾ. ಸೊ ಧನುಶ್ರೀ ಅವರು ಪ್ರಶಾಂತ್ ಹೇಳ್ದಾಗೇ ಗೀತಾನ ಕನ್ಸಿಡರ್ ಮಾಡ್ತಾರೆ ಅವರ ಆಪೋನೆಂಟ್ ಆಗಿ. ಬಟ್ ಬಿಗ್ ಬಾಸ್ ತುಂಬ ಇಂಟೆಲಿಜೆಂಟ್ ಆಗಿ
ಏನು ಟಾಸ್ಕ್ ಕೊಡ್ತಾರೆ ಅಂದರೆ ಸೌದೆ ಕಡಿಯೋ ಟಾಸ್ಕ್ ಕೊಟ್ಬಿಡ್ತಾರೆ. ಸೊ 4 ಸೌದೆ ಇರುತ್ತೆ, 4 ಸೌದೆನ ಅರ್ಧ ಪೀಸ್ ಮಾಡಿ 8 ತುಂಡಾಗಿ ಮಾಡಬೇಕಾಗುತ್ತೆ. ಸೊ ಇದು ಆ್ಯಕ್ಚುಲಿ ಆಬ್ವಿಯಸ್ಲಿ ಇದನ್ನು ಗೇಮ್ ನೋಡಿದ ತಕ್ಷಣನೇ ಗೀತಾ ಅವ್ರನ್ನ ನೆನೆಸ್ಕೊಂಡ್ರೆ ರಪ್ಪ ರಪ್ಪ ಫಟಾಫಟ್ ಮಾಡಾಕ್ಬಿಟ್ಟವರು. ಧನುಶ್ರೀ ಕೂಡ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರು, ಒಳ್ಳೆ ಪೋಟಿ ಕೊಟ್ಟು ಸ್ಟಾರ್ಟಿಂಗಲ್ಲಿ ಸ್ಲೋ ಆದರೂ ಕೂಡ ಫೈನಲ್ ಆಗಿ ಗ್ರಿಪ್ ಸಿಕ್ಕಿದ ತಕ್ಷಣ ಟಾಸ್ಕ್ ಮುಗಿಯೋ ಅಷ್ಟರಲ್ಲಿ ಅವರು ಕೂಡ 4 ಸೌದೆನೂ ಕಡ್ದು 8 ಪೀಸ್ ಮಾಡಿದರು. ಆ್ಯಂಡ್ ಗೀತಾ ಅವ್ರು ಆಡ್ತಿದ್ದ ಫೋರ್ಸ್ ನೋಡಿದ್ರೆ ಇನ್ನೂ ಒಂದು 10 ಸೌದೆ ಕೊಟ್ಟಿದ್ರು ಅವ್ರು ಕಡ್ದು ಬಿಸಾಕ್ತಾ ಇದ್ರು ಅಂತ ಅನ್ಸುತ್ತೆ. ಸೊ ಫೈನಲಿ ಗೀತಾ ಅವ್ರು ವಿನ್ ಆಗ್ತಾರೆ ಇದರಲ್ಲಿ. ಆ್ಯಂಡ್ ಡೈನಿಂಗ್ ಟೇಬಲ್ ಮೇಲೆ ಅದಾಗಿ ಟಾಸ್ಕ್ ಮುಗ್ದಾದ್ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಊಟ ಮಾಡೋ ಟೈಮಲ್ಲಿ ಲೈಕ್ ಎಲ್ಲರೂ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಪಾಸಿಟಿವ್ ಏನಾದರೂ ಹೇಳಿ ಅಂತ ಅಂತಾರೆ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಪಾಸಿಟಿವಿಟಿ ಅವರು ಹಿಂಗೆ ಅಂತ ಪಾಸಿಟಿವ್ ಥಿಂಗ್ಸ್ ಹೇಳ್ಕೊತಾರೆ, ಅಲ್ಲಿ ನೆಗೆಟಿವ್ ಥಿಂಗ್ಸ್ ಏನೂ ಇರಲ್ಲ. ಸೊ ನಾನು ಇಲ್ಲಿ ಹೇಳಕ್ಕೆ ಬರಲ್ಲ. ಸೊ ಅದಾಗಿದ ತಕ್ಷಣ ಮನೆಯಲ್ಲಿ ಲಿವಿಂಗ್ ಹಾಲಲ್ಲಿ ಮತ್ತೆ ಒಂದು ಫನ್ನಿ ಟಾಸ್ಕ್ ಅವರೇ ಫನ್ ಟಾಸ್ಕ್ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನು ಅಂದರೆ ಆ್ಯಕ್ಟಿಂಗ್. ಸೊ ನಮ್ಮ ಪ್ರಶಾಂತ್ ಅವರು ದಿವ್ಯಾ ಅವ್ರ ಮಧ್ಯೆ ಒಂದು ಲವ್ ಸೀನ್ ಆ್ಯಕ್ಟ್ ಮಾಡಿಸ್ತಾ ಇರ್ತಾರೆ ನಮ್ಮ ಡೈರೆಕ್ಟರ್ಗಳು, ಅಸೋಸಿಯೇಟ್ ಡೈರೆಕ್ಟರ್ಗಳು ಅಲ್ಲಿ ಕೂತ್ಕೊಂಡು. ಸೊ ಇವರಿಗೆ ಲವ್ ಸೀನ್ ಬಂದಿದ ತಕ್ಷಣ ಫುಲ್ ಜೋಶಲ್ಲಿ ಏನು ಐ ಲವ್ ಯು ಈ ಸಾಂಗಿಗೆ ಡ್ಯಾನ್ಸ್ ಮಾಡೋಕೆ ಹೋಗ್ತಾರೆ. ಸೊ ಫುಲ್ಲು ಏನು ಜೋಶಲ್ಲಿ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಡ್ಯಾನ್ಸ್ ಮಾಡೋ ಟೈಮಲ್ಲಿ ಮತ್ತೆ ಇವ್ರು ಟ್ರಯಾಂಗಲ್ ಲವ್ ಸ್ಟೋರಿ ಇದೆ ಆ್ಯಕ್ಚುಲಿ. ಸೊ ಅದೇ ಟೈಮಲ್ಲಿ ಅವ್ರು ಬಂದ್ಬಿಟ್ಟು ದಿವ್ಯಾ ಮತ್ತು ಪ್ರಶಾಂತ್ ಮಧ್ಯೆ ಕಾನ್ವರ್ಸೇಷನ್ ನಡೀತಿರುತ್ತೆ. ಆ ಟೈಮಲ್ಲಿ ಮತ್ತೆ ಧನುಶ್ರೀ ಅವ್ರು ಬಂದು ಇಂಟ್ರಪ್ಟ್ ಮಾಡೋದು, ಆ ಥರ ಏನೋ ಒಂದು ಸುಮ್ಮನೆ ಒಂದು ಅವ್ರಿಗೆ ಇಷ್ಟ ಬಂದಂಗೆ ಆ್ಯಕ್ಟು ಒಂದೇನೋ ಸೀರಿಯಲ್ ಡೈರೆಕ್ಟ್ ಮಾಡೋ ಥರ ಮಾಡ್ತಾಯಿದ್ರು. ಸೀರಿಯಲ್ ಅಂದರೆ ನೆನಪಾಯ್ತು ನನಗೆ. ಸೊ ನಾನು ಇಷ್ಟೊಂದು ಮೀಮ್ಸ್ ಪೇಜಸ್ ನೋಡಿದೆ. ಇವರು ಪ್ರಶಾಂತ್ ಮತ್ತು ದಿವ್ಯಾನ್ ಸೇರಿಸ್ಬಿಟ್ಟು ಜೊತೆಯಲ್ಲಿ ಸೊ ಈ ಜೊತೆಯಲ್ಲಿ ಸೀರಿಯಲ್ಗೆ ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ಸೀಸನ್ಗೆ ಇವರೇ ಕರ್ಸ್ಬೋದು ಅಂತ, ಲೈಕ್ ಅಪ್ಪ ಮಗಳು ರೇಂಜಲ್ಲಿ ಏಜ್ ಡಿಫ್ರೆನ್ಸ್ ನೋಡ್ಬಿಟ್ಟು ಪ್ರಶಾಂತ್ ಅವ್ರು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ದಿವ್ಯಾ ಬಗ್ಗೆ. ಅವರು ಹೊರಗಡೆ ಟ್ರಾಲ್ಸ್ ಮಾಡೋರು ಪ್ರಶಾಂತ್ ದಿವ್ಯಾ ಬಗ್ಗೆ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಬಟ್ ದಿವ್ಯಾದೇನು ತಪ್ಪಿಲ್ಲ. ಪ್ರಶಾಂತ್ ಅವರು ತುಂಬ ಓವರ್ ಆಗಿ ಕೇರ್ ಅಂಡ್ ಕನ್ಸರ್ನ್ ತೋರಿಸ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಸೊ ಆ ಟಾಸ್ಕ್ ಅವ್ರದ್ದು ಮುಗೀತು. ಅವ್ರದ್ದಾಗಿದ ತಕ್ಷಣ ನಮ್ಮ ಚಂದ್ರಕಲಾ ಅವರು ಮತ್ತು ನಮ್ಮ ತಾತ ಅಂದರೆ ಕನ್ಫ್ಯೂಸ್ ಆಗಿಬಿಡಿ ಶಂಕರ್ ಸರ್ನ ಇನ್ಮೇಲೆ ತಾತ ಅಂತ ಕರಿತೀನಿ ನಾನು. ತಾತನೇ ಅಲ್ವಾ ಆಬ್ವಿಯಸ್ಲಿ ಕರೆಯೋದಲ್ಲ, ಏನು ತಪ್ಪಿದೆ. ಸೊ ನಮ್ಮ ತಾತ ಮತ್ತು ಚಂದ್ರಕಲಾ ಅಕ್ಕ ಅವರು ಆಂಟಿಯವರು ಅವರು ಒಂದು ಆ್ಯಕ್ಟಿಂಗ್ ಮಾಡ್ತಾರೆ. ಅವ್ರ ಆ್ಯಕ್ಟಿಂಗ್ ಮತ್ತು ಆಸಮ್ ಸಕ್ಕದಾಗಿರುತ್ತೆ. ಅದಕ್ಕೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ ಅನ್ನೋದು ಅದಕ್ಕೆ ಅನಿಸುತ್ತೆ. ಕಲೆ ಅವ್ರ ಒಳಗಡೆನೇ ತುಂಬಿ ತುಳುಕ್ತಾ ಇದೆ. ನಿಜವಾಗ್ಲೂ ಒಳ್ಳೆ ಆ್ಯಕ್ಟ್ ಪ್ರೆಸೆಂಟ್ ಮಾಡಿದ್ರು. ಸೊ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರೆ ಮನೆಯವರೆಲ್ಲರೂ ಫುಲ್ ಸೈಲೆನ್ಸಲ್ಲಿ ಕೇಳಿದ್ರು. ಅದೇ ಇವರು ಪ್ರಶಾಂತ್ ಅವರೆಲ್ಲ ಮಾಡುವಾಗ ಎಲ್ಲರೂ ಕಿಚ್ಚಾಡ್ಕೊಂಡು ನಗಾಡ್ಕೊಂಡು ಕಾಮಿಡಿ ಮಾಡ್ತಾಯಿದ್ರು. ಸೊ ಅವ್ರು ಆ್ಯಕ್ಟ್ ಮಾಡುವಾಗ ಎಲ್ಲರೂ ಸೈಲೆಂಟ್ ಆಗಿದ್ದು ನೋಡಿ ಪ್ರಶಾಂತ್ ಅವ್ರಿಗೆ ಫುಲ್ ಬರ್ನಿಂಗ್ ಸೆನ್ಸೇಷನ್. ಹೇಳಿಲ್ವಾ, ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಎಲ್ಲರೂ, ಇಲ್ಲಾಂದರೆ ಇವರು ಡಾಮಿನೇಟ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಬಂದ್ಬಿಟ್ಟು ಆ ಆ್ಯಕ್ಟ್ ನಡೆಯೋವಾಗಲೇ ಆ್ಯಕ್ಟ್ಗಳು ನಡೆಯೋವಾಗಲೇ ಬ್ರೋಗೌಡ್ ಅವ್ರಿಗೆ ಒಂದಷ್ಟು ಉರಿಸ್ಬಿಟ್ಟಿದ್ರು ಇವ್ರು ಯಾರು ಪ್ರಶಾಂತ್ ಅವರು. ಹಂಗೆ ಸೈಲೆಂಟ್ ಆಗಿರಿ, ಅದು ಮಾಡಬೇಡಿ ಅಂತ ಅವ್ರು ಮೊದಲೇ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು. ಸೊ ಅದು ಆ್ಯಕ್ಟ್ ಆಗಿದ ತಕ್ಷಣ ಬಂದ್ಬಿಟ್ಟು ನೋಡಿ ಈ ಥರ ಸೈಲೆಂಟ್ ಆಗಿದ್ದರೆ ಏನೋ ಒಂದು ಏನು ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ, ನಾವು ಮಾಡುವಾಗ ಎಲ್ಲರೂ ನಗ್ತಾ ಇದ್ರಿ, ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ ಅಂತ ಅಲ್ಲೇ ಕಿರ್ಚಾಡಿ ಮುಗೀತು ಅಂತ ಬಿಡದೆ ಮತ್ತೆ ಕಿಚನ್ಗೆ ಹೋಗ್ಬಿಟ್ಟು ಬ್ರೋಗೌಡ ಅವ್ರ ಹತ್ರ ನೋಡಿದ್ರೆ ಅದು ಮಾಡಿದ್ರಿ ಇದು ಮಾಡಿದ್ರಿ ಓವರಾಗಿ ಮಾಡಿದ್ರಿ ಅದು ಇದು ಅಂತೆಲ್ಲ ಮತ್ತೆ ಬ್ರೋಗೌಡ ತಲೆ ತಿನ್ನಕ್ಷರ ಮಾಡಿದ್ರು. ಬ್ರೋಗೌಡ ಅವ್ರಿಗೆ ಮೊದಲೇ ಬೆಳಿಗ್ಗೆಯಿಂದನೇ ಉರಿತಾ ಇದ್ರು. ಸೊ ಇವರು ಹಿಂಗೆ ಅಂದಿದ ತಕ್ಷಣ ಫುಲ್ಲು ರೊಚ್ಚಿಗೆದ್ದು ಏನ್ರಿ ಮಾಡಿದೆ ನಾನು, ನಾವು ಮಾತಾಡಿದ್ವಾ, ನಾನು ಒಬ್ಬನೇ ಮಾತಾಡ್ದೆ, ಎಲ್ಲರೂ ತಾನೇ ಮಾತಾಡ್ತಿದ್ವಿ, ಎಲ್ಲರಿಗೂ ಹೇಳಿ, ನನಗೆ ಮಾತ್ರ ಪರ್ಸನಲಾಗಿ ಬಂದು ಯಾಕೆ ಹೇಳ್ತಿದ್ರೆ, ಇಷ್ಟು ಸತಿ ಹೇಳ್ತೀರಾ, ಒಂದ್ಸತಿ ಹೇಳಿ ಸಾಕು ಅಂತ ಜೋರಾಗಿ ಕಿಚ್ಚಡಕ್ಕೆ ಶುರು ಮಾಡ್ಕೊಂಡ್ರು. ಇನ್ನು ಪ್ರಶಾಂತ್ ಅವ್ರು ಮೊದಲೇ ಗೊತ್ತಲ್ವಾ, ಒಂದ್ಸತಿ ಎಂಟರ್ ಆಗಿದ್ದಾರೆ ಅಂದರೆ ಫುಲ್ ಡಾಮಿನೇಟಿಂಗ್, ನಿಲ್ಸೋದೇ ಇಲ್ಲ. ಅವರು ಮಾತಾಡ್ತಾಯಿದ್ರು, ಇವರು ಮಾತಾಡ್ತಾಯಿದ್ರು. ಗೀತಾ ಅವ್ರು ಬಂದು ಬ್ರೋಗೌಡನ್ನ ಕನ್ಸೋಲ್ ಮಾಡ್ತಾಯಿದ್ರು. ಸೊ ಅವರಿಬ್ಬರ ಮಧ್ಯೆ ಒಂದಷ್ಟು ಚಿಕ್ಕ ಕ್ಲಾಶಸ್ ನಡೆಯುತ್ತೆ. ಸೊ ಕ್ಲಾಶಸ್ ನಡೆದಾದ್ಮೇಲೆ ಎಲ್ಲರೂ ಕೂತ್ಕೊಂಡಿರ್ತಾರೆ ಒಂದು ಕಡೆ, ಅಲ್ಲೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಿಧಿ ಅವರು ಹೇಳ್ತಾ ಇರ್ತಾರೆ ಅವ್ರು ತುಂಬಾ ಡಾಮಿನೇಟಿಂಗ್ ಆಗಿದ್ದಾರೆ, ಅವರು ಕಮಾಂಡಿಂಗ್ ಆಗಿದ್ದಾರೆ ತುಂಬಾನೇ ಅಂತ. ಸೊ ಅದೇ ಥರ ಇದ್ರೆ ತುಂಬಾನೇ ಕಷ್ಟ ಆಗುತ್ತೆ, ನಾನು ಕೂಡ ಒಪ್ಕೋತೀನಿ. ಸೊ ಅವ್ರು ತುಂಬಾನೇ ಕಮಾಂಡಿಂಗ್ ಆಗಿದ್ದಾರೆ. ಅದೇ ಥರ ಮನೇಲಿದ್ರೆ ಯಾರು ಒಪ್ಕೋತಾರೆ, ಯಾರೋ ಒಂದಷ್ಟು ಜನ ಒಂದು ಮನೇಲಿ ಹಾಕಿದ್ದಾರೆ ಅಂತಂದರೆ ಯಾರೋ ಹೇಳ್ದಂಗೆ ನಾವು ಕೇಳ್ಕೊಂಡು ಬಿದ್ದಿರಬೇಕು ಅಂತ ಅಲ್ವಾ. ಸೊ ಅದು ಮೊನ್ನೆ ವರ್ಷಾನ್ಗಟ್ಲೆ ಪರಿಚಯ ಇರೋರೇ ಏನಾದರೂ ಒಂದು ಹೇಳಿದೆ ನೀನೇನು ನನಗೆ ಹೇಳೋದು ಅಂತ ಅಂತಾರೆ. ಅದರಲ್ಲಿ ಮೊನ್ನೆ ಬರ್ತಿಲ್ದೇ ಇರೋರು ಕಮಾಂಡಿಂಗು ಡಿಮ್ಯಾಂಡಿಂಗು ಇನ್ನೇನೋ ಮಾಡ್ತಾ ಇದ್ರೆ ಅಲ್ಲಿ ಯಾರು ಸಹಿಸ್ಕೊಂಡು ಗೊತ್ತಿರ್ತಾರೆ. ಅದು ಯಾರು ಅವ್ನ ಫೇಸ್ ಮೇಲೆ ಹೇಳ್ತಾ ಇಲ್ಲ, ಬಟ್
ಸ್ಟಾರ್ಟಲ್ಲಿ ಬಂದು ಹೇಳ್ಕೊತಾ ಇದ್ದಾರೆ ಫೇಸ್ ಮೇಲೆ ಇವತ್ತು ಬ್ರೋಗೌಡ್ ಅವ್ರು ಹೇಳಿದ್ರು. ಸೊ ಮೇ ಬಿ ಚೇಂಜ್ ಆಗ್ಬೋದೇನೋ, ಬಟ್ ಅಥವಾ ಅವ್ರ ಕ್ಯಾರೆಕ್ಟರ್ ಇರೋದೇ ಹಂಗೇನೋ. ಕ್ಯಾರೆಕ್ಟರ್ ಹಂಗೆ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಮಾಡ್ಕೊಳ್ಳಿ ಅನ್ನೋಕ್ಕಾಗುತ್ತೆ, ಅವ್ರು ಚೇಂಜ್ ಆಗೋದು ಇಲ್ಲ ಬಿಡಿ ಅಂದ್ರೂ. ಆ್ಯಂಡ್ ಈ ಗ್ಯಾಪಲ್ಲಿ ಇವರು ನಮ್ಮ ನಿಧಿ ಅವರು ಮತ್ತು ರಾಜೀವ್ ಅವರು ಹೋಗ್ಬಿಟ್ಟು ಕ್ಯಾಮ್ರಾ ಹತ್ರ ಕಾಫಿ ಕೊಡಿ ಬಿಗ್ ಬಾಸ್ ಅಂತ ಬೇಡ್ಕೋತಾ ಇದ್ರು. ಸೊ ಕಾಫಿ ಪೌಡರ್ ಖಾಲಿ ಆಗಿಬಿಟ್ಟಿದೆ ಅನಿಸುತ್ತೆ, ಸೊ ಕಾಫಿ ಕೊಡಿ ಅಂತ ಬೇಡ್ಕೋತಾ ಇದ್ರು. ಆ್ಯಂಡ್ ಅಲ್ಲೂ ಒಂದು ನಿಧಿ ಅವ್ರಿಗೆ ಯಾಕೋ ಪ್ರಶಾಂತ್ ಅವ್ರ ಮೇಲೇ ಕಣ್ಣು. ಪ್ರಶಾಂತ್ ಅವ್ರನ್ನ ಬೇಕಾದರೆ ಜೈಲಲ್ಲಿ ಹಾಕ್ಬಿಟ್ಟು ನಮಗೆ ಕಾಫಿ ಕೊಡಿ, ನೀವು ಪರವಾಗಿಲ್ಲ ಕಾಫಿ ಕೊಡೋಕ್ಕೆ ಏನಾದರೂ ಒಂದು ಮಾಡಬೇಕು ಅಂದರೆ ಪ್ರಶಾಂತ್ ಅವ್ರನ್ನ ಜೈಲಲ್ಲಿ ಹಾಕಿ, ನಿಮ್ಗೆ ಇಷ್ಟ ಆದರೆ ಹಾಕಿ, ಇಲ್ಲಾಂದರೆ ಬಿಡಿ ಅಂತ ಫೈನಲ್ ಆಗಿ ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರು. ಅಲ್ಲಿಗೆ ಮುಗೀತು. ಇದೇ ಟೈಮಲ್ಲಿ ಇನ್ನೇನು ಎಲ್ಲ ಟಾಸ್ಕ್ಗಳೆಲ್ಲ ಮುಗಿದಾದ ಮೇಲೆ ಬ್ರೋಗೌಡ ಅವರು ರೂಮಲ್ಲಿ ಕೂತ್ಕೊಂಡಿರ್ತಾರೆ. ಬ್ರೋಗೌಡ ಮತ್ತು ಎಲ್ಲರೂ ರೂಮಲ್ಲಿದ್ದಾಗ ಬ್ರೋಗೌಡ ಒಂದು ಹಾಡು ಆಡ್ತಾರೆ. ಅವಾಗ ಅನಿಸ್ತು ನನಗೆ ಬ್ರೋ ಅಲ್ಲಿ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆಯಾ ಅಂತ. ಸೊ ಹೊರಗಡೆನೇ ಆಡಿದ್ರು ಅನಿಸುತ್ತೆ ಆ ಸಾಂಗ್, ನಾನು ಕೇಳಿಲ್ಲ, ಬಟ್ ನಿಜವಾಗ್ಲೂ ಸಕ್ಕದಾಗಿತ್ತು ಹಾಡು ಮಾತ್ರ. ನೀವು ಯಾರಾದರೂ ಕೇಳಬೇಕಾದ್ರೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತಾರೆ, ಹೋಗಿ ನೋಡ್ಬೋದು, ಅಥವಾ ಬಿಗ್ ಬಾಸೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಸಕ್ಕದಾಗಿತ್ತು ಹಾಡು ಮಾತ್ರ. ಬಾಗುರು ಬಾಗುರು ಅಂತ ಏನೋ ಸುಮ್ಮನೆ ಹಾಡಿ ಕಾಲ್ ನೋಡೋದು ನಾನು ಹಾಡಿ. ಸೊ ಅದಾದಮೇಲೆ ಮತ್ತೆ ಬಿಗ್ ಬಾಸ್ ಟಾಸ್ಕ್ ಶುರು ಆಗುತ್ತೆ. ಸೊ ನಾಮಿನೇಟ್ ಆಗಿರೋರು ಯಾರಾದರೂ ಒಬ್ಬರು ಇನ್ನೊಬ್ಬರನ್ನ ಕನ್ಸಿಡರ್ ಮಾಡಿ ಟಾಸ್ಕ್ ಆಡಬೇಕಂತ. ಸೊ ನಿಧಿ ಅವರು ಮತ್ತೆ ಶುಭಾ ಪೂಂಜಾ ಅವ್ರನ್ನ ನಾಮಿನೇಟ್ ಮಾಡಿ ಗೇಮ್ ಆಡೋಕ್ಕೆ ಶುರು ಮಾಡ್ತಾರೆ. ಗೇಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡಾಟ್ ಬೋರ್ಡ್ ಇರುತ್ತೆ. ಸೊ ಬಾಣ ಎಸೆಯೋದು, ನಂಬರ್ಸ್ ಅದರಲ್ಲಿ ಎಷ್ಟು ಸ್ಕೋರ್ ಇರುತ್ತಲ್ಲ, ಲೈಕ್ 10, 20, 30, 40 ಅಂತ ಯಾವ್ದ್ರ ಮೇಲೆ ಬಿದ್ದರೆ ಅಷ್ಟು ನಂಬರ್ಸ್ ಅಂತ ಒಂದು 5 ರೌಂಡ್ಸ್ ಆಡಿಸ್ತಾರೆ. 5 ರೌಂಡ್ಸಲ್ಲಿ ಟೋಟಲ್ ಸ್ಕೋರ್ ಬಂದ್ಬಿಟ್ಟು ನಿಧಿ ಅವ್ರದ್ದೇ ಜಾಸ್ತಿ ಇರುತ್ತೆ. ಶುಭಾ ಪೂಂಜಾ ಅವರು ನಾಮಿನೇಟ್ ಆಗ್ತಾರೆ. ಸೊ ನಿಧಿ ವಾಸ್ ಸೇಫ್, ಶುಭಾ ಪೂಂಜಾ ವಾಸ್ ನಾಮಿನೇಟೆಡ್. ಸೊ ಇಲ್ಲಿಗೆ ಎಲ್ಲ ಟಾಸ್ಕು ಮುಗೀತೆ. ಎಲ್ಲರೂ ಲಿವಿಂಗ್ ರೂಮಲ್ಲಿ ಬಿಟ್ಟು ಎಲ್ಲ ಊಟ ಎಲ್ಲ ಮುಗಿಸಿ ರೂಮಲ್ಲಿ ಕೂತಿರ್ತಾರೆ. ರೂಮಲ್ಲಿ ಕೂತ್ಬಿಟ್ಟು ಜೋರಾಗಿ ಮಾತಾಡ್ತಾ ಇರ್ತಾರೆ. ಜೋರಾಗಿ ಮಾತಾಡೋ ಟೈಮಲ್ಲಿ ಈ ತಾತಂಗೆ ಪಾಪ ನಿದ್ದೆ ಬರ್ತಾ ಇರಲಿಲ್ಲ. ಇವರೆಲ್ಲ ಜೋರಾಗಿ ಕಿಚ್ಚಾಡೋದು ನೋಡಿ ಸೊ ನಿಧಾನಕ್ಕೆ ಬಂದ್ಬಿಟ್ಟು ಹಾಲಲ್ಲಿ ಮಲ್ಕೊಬಿಡ್ತಾರೆ. ಸೊ ಅದೇ ಆ್ಯಕ್ಚುಲಿ ಡಿಸ್ಟರ್ಬ್ ಆಗ್ತಾ ಇತ್ತು ಎಲ್ಲರಿಗೂ. ದಿವ್ಯಾ ಅವ್ರು ಕೂಡ ತಲೆ ನೋಡ್ತಿದ್ದೆ, ಪ್ಲೀಸ್ ಕಮ್ಮಿ ಮೆತ್ತಗೆ ಮಾತಾಡಿ ಅಂತ. ಇವ್ರು ಒಳ್ಳೆ ದೆವ್ವಗಳ ಥರ ಜೋರಾಗಿ ಕಿಚ್ಚಾಡ್ಕೊಂಡು ನಗಾಡ್ಕೊಂಡಿದ್ರು. ಎಷ್ಟೇ ಆಗಲಿ ಒಂದು ಮನೆ ಅಂದಮೇಲೆ ರೂಮ್ ಅಂತ ಇರುತ್ತೆ, ರೂಮಲ್ಲಿ ಮಲ್ಕೊಳಕ್ಕಂತಲೇ ಇರುತ್ತೆ. ಸೊ ಅವ್ರು ಮಾತಾಡ್ಬೇಕಂದ್ರೆ ರೂಮಲ್ಲೇ ಮಾತಾಡ್ಬೇಕಾ, ಎಲ್ಲೋ ಹೊರಗಡೆನೋ ಗಾರ್ಡನ್ ಏರಿಯಾದಲ್ಲಿ ಅಷ್ಟೊಂದು ಜಾಗ ಇರುತ್ತೆ, ಬಂದು ಮಾತಾಡ್ಬೋದಿತ್ತು. ರೂಮಲ್ಲೇ ಮಾತಾಡ್ತಾ ಇದ್ದಿದ್ದನ್ನು ರೂಮಲ್ಲಿ ಮಲಗಿರೋರಿಗೆ ಡಿಸ್ಟರ್ಬ್ ಆಗ್ತಾಯಿತ್ತು. ಅದರಲ್ಲಿ ತಾತ ಕೂಡ ಒಬ್ಬರು ತಾತ ಬಂದು ಆಚೆ ಮಾಡ್ಕೊಂಡ್ರು. ಆಚೆ ಮಲಗಿದ್ದಿನ ಬ್ರೋಗೌಡ ಅವ್ರು ನೋಡಿ ಬ್ರೋಗೌಡ ಅವ್ರಿಗೆ ತುಂಬ ಫೀಲ್ ಆಗಿಬಿಟ್ಟು, ಆಬ್ವಿಯಸ್ಲಿ ಫೀಲ್ ಆಗುತ್ತೆ, ಒಂದು ದೊಡ್ಡವ್ರು ಯಾರೋ ಬಂದು ಹಾಲಲ್ಲಿ ಸೋಫಾ ಮೇಲೆ ಮಲಗಿದ್ದಾರೆ ಅಂದಾಗ ಅವ್ರಿಗೂ ಪಾಪ ನಿದ್ದೆ ಬರ್ದಿರೋ ಹಾಲಲ್ಲಿ ಮಲಗಿದ್ರಲ್ಲ. ಸೊ ಅವ್ರಿಗೂ ಎಲ್ಲೋ ಒಂದು ಕಡೆ ಫೀಲ್ ಆಗಿ ಬಂದು ಯಾಕೆ ಹಿಂಗೆ ಮಾಡ್ತಿದ್ರೆ, ಒಂದು ಸ್ವಲ್ಪ ನೀವು ಸೈಲೆಂಟ್ ಆದರೆ ಅವ್ರಿಗೆಲ್ಲ ಮಲ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತಾರೆ. ಸೊ ಅವರು ಅದನ್ನು ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ. ಯಾರೋ ಒಬ್ರು ಮಿಸ್ಸಿಂಗ್ ಇದ್ದಾರೆ ನೋಡಿದ್ದೀರಾ ಅಂತಾರೆ. ಸೊ ಅವಾಗ ಅವರೆಲ್ಲರೂ ತಾತ ಅಂತ ರಿಯಲೈಸ್ ಆಗಿ ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ನಿದ್ದೆ ಬರ್ತಿಲ್ಲ, ನೀವು ಹಿಂಗೆ ಮಾತಾಡ್ತಿದ್ದೆ ಅಂತ ಹೇಳ್ತಾರೆ. ಅದನ್ನು ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ, ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ನನಗೆ ಆ ಸೀಕ್ವೆನ್ಸ್ ತುಂಬ ಇಷ್ಟ ಆಯಿತು. ಸೊ ಆವಾಗ ಎಲ್ಲರೂ ಆಚೆ ಬಂದುಬಿಡ್ತಾರೆ. ಸೊ ತಾತನ್ನ ಕನ್ವಿನ್ಸ್ ಮಾಡಿ ಒಳಗಡೆ ಕರ್ಕೊಂಬರೋಕ್ಕೆ ಟ್ರೈ ಮಾಡ್ತಾರೆ. ಅರವಿಂದ್ ಮತ್ತು ಬ್ರೋಗೌಡ ಇಬ್ಬರು ಟ್ರೈ ಮಾಡ್ತಾರೆ. ಬಟ್ ತಾತ ಬರಲ್ಲ. ಬಿಡಿ ಪರವಾಗಿಲ್ಲ, ನಾನು ಇಲ್ಲೇ ಮಲ್ಕೋತೀನಿ ಅಂತ ಏನೋ ಅಂತ ಇರ್ತಾರೆ. ಸೊ ತಾತ ಬರಲಿಲ್ಲ. ಇವರೆಲ್ಲ ಆಚೆ ಬಂದಾದಮೇಲೆ ಆಬ್ವಿಯಸ್ಲಿ ಡಿಸ್ಟರ್ಬ್ ಆಗಿರ್ತಾರೆ. ತಾತ ಏನು ಮಾಡೋಕ್ಕಾಗಲ್ಲ, ಮತ್ತೆ ಎಲ್ಲೋ ಹೋಗಿ ಹೊರಗಡೆ ಮಲ್ಕೊಂಡಿರ್ತಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿಗೆ ಎಪಿಸೋಡ್ ಮುಗ್ದೋಗುತ್ತೆ. ಸೊ ನಾಳಿನ ಎಪಿಸೋಡಲ್ಲಿ ನೋಡಬೇಕು ಏನೇನು ನಡೆಯುತ್ತೆ ಅಂತ. ಆ್ಯಂಡ್ ಫೈನಲ್ ಆಗಿ ನಾನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತ ಅಂದರೆ, ನಿಜವಾಗ್ಲೂ ಈ ಪ್ರಶಾಂತ್ ಅವರು ಕಡ್ಡಿ ಅಲ್ಲಾಡ್ಸೋ ಕೆಲಸ ಮಾಡ್ತಾ ಇದ್ದಾರೆ. ಕಡ್ಡಿ ಅಲ್ಲಾಡ್ಸೋದು ಅಂದರೆ ಬೇರೆಯವ್ರ ವಿಷಯದಲ್ಲಿ ಮೂಗು ತೋರಿಸೋದು. ಮೊದಲೇ ಅವರು ಒಂದು ಸ್ವಲ್ಪ ಡಾಮಿನೇಟಿಂಗ್ ಆಗಿದ್ದಾರೆ. ಮೂಗು ತೋರಿಸೋದೇ ಹಾಳಾಗೋಗ್ಲಿ, ಮೂಗು ತೋರಿಸ್ಬಿಟ್ಟು ಅವ್ರದ್ದೇ ನಡಿಬೇಕು ಅಂತಂದರೆ ಹೆಂಗ್ರಿ ನಡೆಯುತ್ತೆ. ಸೊ ಅವ್ರು ಒಂದು ಸ್ವಲ್ಪ ಅವರ ಡಾಮಿನೇಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಕಮ್ಮಿ ಮಾಡಿಕೊಂಡ್ರೆ ಬಿಗ್ ಬಾಸ್ ಮನೇಲಿ ತುಂಬಾ ಚೆನ್ನಾಗಿರ್ತಾರೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ನಿರ್ಮಲಾ ಅವ್ರು ಕೂಡ ಅಷ್ಟೇ. ನಿರ್ಮಲಾ ಅವ್ರದ್ದು ಕೆಲವೊಂದೊಂದು ಕಡೆ ಫನ್ನಿ ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ನಿರ್ಮಲಾ ಅವರು ಒಂದು ಸ್ವಲ್ಪ ಓವರ್ ಆ್ಯಕ್ಟಿಂಗ್. ಆ್ಯಂಡ್ ಇನ್ನೊಂದು ವಿಷಯ ಹೇಳೋದು ಮತ್ತೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲ್ಯಾಗ್ ಮಂಜು ಮತ್ತು ದಿವ್ಯಾ ಅವರು ಜನ್ಮದ ನಂಟು. ಜನ್ಮ ಅಲ್ಲ, ವರ್ಷಗಳ ನಂಟು. ಅವ್ರು ಆ್ಯಕ್ಚುಲಿ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಕಾನ್ವರ್ಸೇಷನಲ್ಲಿ ಲ್ಯಾಗ್ ಮಂಜು ಅವರು ಒಂದು ಫ್ರೆಂಡ್ ಹೆಸರು ಹೇಳ್ತಾರೆ. ಆ ಫ್ರೆಂಡ್ ಬಂದುಬಿಟ್ಟು ದಿವ್ಯಾ ಅವ್ರಿಗೂ ಗೊತ್ತಿರ್ತಾರೆ. ಸೊ ಮ್ಯೂಚುವಲ್ ಫ್ರೆಂಡ್ಸ್ ಥರ. ಸೊ ದಿವ್ಯಾ ಅವರು ಮತ್ತು ಲ್ಯಾಗ್ ಮಂಜು ಅವ್ರಿಗಿರೋ ಫ್ರೆಂಡ್ಸು ಮ್ಯೂಚುವಲ್, ಲೈಕ್ ಮಂಜು ಅವ್ರಿಗೆ ಯಾರ್ಯಾರು ಗೊತ್ತಿರ್ತಾರಲ್ಲ ಫ್ರೆಂಡ್ಸು, ಅವರು ದಿವ್ಯಾ ಅವ್ರಿಗೆ ಕೂಡ ಪರಿಚಯ ಇರ್ತಾರೆ. ಬಟ್ ಇವರಿಬ್ಬರಿಗೂ ಗೊತ್ತಿರಲ್ಲ. ಸೊ ಇವರಿಬ್ಬರಿಗೂ ಮ್ಯೂಚುವಲ್ ಫ್ರೆಂಡ್ಸಿಂದ ಇಬ್ಬರಿಗೂ ಕನೆಕ್ಷನ್ ಇನ್ನೂ ಚೆನ್ನಾಗಿ ಬಿಲ್ಡಪ್ ಆಯಿತು. ಸೊ ಆ್ಯಕ್ಚುಲಿ
ಆ್ಯಕ್ಚುಲಿ ನೋಡ್ಬೇಕಂದ್ರೆ ಅವ್ರು ಮಾಡಿರೋ ನಾಟಕಗಳೆಲ್ಲ ಮಂಜು ನೋಡಿದ್ದಾರೆ, ಬಟ್ ಅವರೇ ಅಂತ ಇವ್ರಿಗೆ ಗೊತ್ತಿರಲಿಲ್ಲ. ಸೊ ಇವತ್ತು ಗೊತ್ತಾಯ್ತು ಎಲ್ಲನೂ. ಸೊ ಇನ್ನು ಮುಂದೆ ಇವ್ರ ಬಾಂಡಿಂಗ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟು ದಿನ ಏನೇನು ಆ್ಯಕ್ಟ್ಗಳು ಅವರು ಸಿಲಿ ಡ್ರಾಮಾ ಮಾಡ್ತಿದ್ರಲ್ವ, ಅದು ಚೆನ್ನಾಗಿ ನನಗೆ ಅನಿಸಿಲ್ದೇ ಇರಬಹುದು, ಬಟ್ ಬಿಗ್ ಬಾಸ್ ನೋಡೋಕೆಲ್ಲ ವ್ಯೂವರ್ಸ್ಗೆ ಚೆನ್ನಾಗಿ ಅನಿಸಿರುತ್ತೆ. ಬಟ್ ಅದನ್ನು ಲವ್ ಟ್ರ್ಯಾಕ್ ಅಂತ ನಾನಂತೂ ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಅವ್ರು ಬೇಕಂತ ಮಾಡ್ತಿರೋದು. ನ್ಯಾಚುರಲ್ ಆಗಿ ಏನಾದರೂ ಆದರೆ ಅದನ್ನು ಲವ್ ಅಂತ ಕನ್ಸಿಡರ್ ಮಾಡ್ಬೋದು. ಇದು ಕಂಟೆಂಟ್ಗೋಸ್ಕರನೇ ಮಾಡ್ತಾ ಇರೋದು ಅವರು 100% ಶೋರ್. ಸೊ ಇವತ್ತು ಇವ್ರಿಗೆ ಗೊತ್ತಾಗಿರೋ ಬಾಂಡಿಂಗ್ ಅಂದರೆ ಲೈಕ್ ಇಬ್ರು ಮುಂಚೆಯಿಂದನೂ ಎಲ್ಲೋ ಪರಿಚಯ ಇದ್ದಾರೆ, ಎಲ್ಲರಿಗೂ ಇಬ್ರಿಗೂ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಅಂತ ಗೊತ್ತಾದ ಮೇಲೆ ಇವರಿಬ್ಬರು ಬಾಂಡಿಂಗ್ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ಇನ್ಮೇಲೆ ನನಗೆ ಮೇ ಬಿ ಇವ್ರು ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿ ಅವರಿಬ್ಬರು ಆಡೋ ಆಟಗಳು ನನಗೂ ಇಷ್ಟ ಆಗ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿ ಇಷ್ಟೇ. ನಾಳಿನ ಎಪಿಸೋಡ್ ಜೊತೆಗೆ ನಾಳೆ ಮೀಟ್ ಆಗೋಣ. ಆ್ಯಂಡ್ ಅಂಟಿಲ್ ದೆನ್ ಸ್ಟೇ ಸೇಫ್, ಬಾಯ್. ಇನ್ನೇನಾದರೂ ಹೇಳೋದು ಮಿಸ್ ಮಾಡಿದ್ದೀನ? ಏನೂ ಇಲ್ಲ. ಆ್ಯಂಡ್ ಸ್ಕ್ರೀನ್ ಸ್ಪೇಸ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ವೈಷ್ಣವಿ ಅವ್ರಿಗೆ, ಆ ಚಿಕ್ಕ ಹುಡುಗನಿಗೆ ಸ್ಕ್ರೀನ್ ಸ್ಪೇಸೇ ಕೊಡ್ತಾ ಇಲ್ಲ. ಸ್ಕ್ರೀನ್ ಸ್ಪೇಸ್ ಅವರು ಏನು ಮಾಡ್ತಿಲ್ವೇನೋ ಮೇ ಬಿ. ಸೊ ಅವ್ರು ಹೆಂಗೂ ನಾಮಿನೇಷನ್ಸಲ್ಲಿಲ್ಲ ಈ ವಾರ. ಸೊ ಪರವಾಗಿಲ್ಲ, ನೆಕ್ಸ್ಟ್ ವಾರ ನಾಮಿನೇಷನ್ಸಲ್ಲಿಗೆ ಬಂದರೆ ಅವ್ರು ತುಂಬ ಆ್ಯಕ್ಟಿವ್ ಆಗಿರ್ಬೋದೇನೋ, ಆ್ಯಂಡ್ ಬಿಗ್ ಬಾಸ್ ಕೂಡ ತೋರಿಸ್ಬೋದೇನೋ ಅಂತ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ಅಷ್ಟೇ, ಏನೂ ಇಲ್ಲ. ಮೋರ್ ಓವರ್ ಸ್ಕ್ರೀನ್ ಸ್ಪೇಸ್ ಬಗ್ಗೆ ಫಸ್ಟ್ ವೀಕೆ ಮಾತಾಡೋದೇನು ಬೇಡ. ಯಾಕಂದರೆ ನಾಮಿನೇಷನ್ಸ್ ಅಲ್ಲಿರೋರ್ಗು ಯಾಕೋ ಊಟಲ್ಲೇನು ವೋಟಿಂಗ್ಸ್ ಬಗ್ಗೆ ತೋರಿಸ್ತಾ ಇಲ್ಲ. ಸೊ ಈ ಸತಿ ಎಲಿಮಿನೇಷನ್ಸ್ ಇರಲ್ಲ ಅಂತ ಐ ಬಿಲೀವ್. ಓಕೆ, ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಮಾಡೋಣ. ಆ್ಯಂಡ್ ನಾಳೆ ಮೀಟ್ ಆಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್, ಬಾಯ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.